ಬೆಳಗಾವಿಯಲ್ಲಿ ಕಬ್ಬು ಕಾವು ಇನ್ನೂ ಕೂಡ ಜೋರಾಗ್ತಾನೆ ಹೋಗ್ತಾ ಇದೆ. 8ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಬೆಳೆಗಾರರ ಕಿಚ್ಚು. ಸಂಧಾನ ವಿಫಲ ಆಗಿದೆ. ರೈತರ ಹೋರಾಟ ಇನ್ನಷ್ಟು ತೀವ್ರ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಇವತ್ತು ಸಂಜೆಯವರೆಗೂ ಡೆಡ್ಲೈನ್ ಅನ್ನ ಕೊಡಲಾಗಿದೆ. 8ನೇ ದಿನ ಇವತ್ತು ಕಬ್ಬು ಹೋರಾಟಗಾರರು ಹೋರಾಟವನ್ನ ಮಾಡಲಿಕ್ಕೆ ಶುರು ಮಾಡಿ 3,500 ರೂಪಾಯಿ ನಮಗೆ ದರವನ್ನ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಹೋಗಿದ್ರು, ಆದರೆ ಆ ಸಂಧಾನ ವಿಫಲವಾಗಿದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ಅಹೋರಾತ್ರಿ ಧರಣಿಯನ್ನ ಮುಂದುವರಿಸಲಾಗಿದೆ. ಸಂಜೆಯೊಳಗೆ ಬೇಡಿಕೆ ಈಡೇರಿಕೆಗೆ ಅನ್ನದಾತರು ಆಗ್ರಹಿಸ್ತಾ ಇದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಿದ್ರೆ ಪ್ರತಿಭಟನೆಯನ್ನ ವಾಪಸ್ ಪಡ್ಕೊಳ್ತೀವಿ, ಇಲ್ಲ ಅಂದ್ರೆ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಬೇಡಿಕೆ ಈಡೇರದಿದ್ರೆ ನಾಳೆ ಹೆದ್ದಾರಿ ಬಂದ್ನ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಬೆಂಗಳೂರಿಗೆ ಬರುವಂತೆ ರೈತರಿಗೆ ಎಚ್.ಕೆ. ಪಾಟೀಲ್ ಆಹ್ವಾನವನ್ನ ಕೊಟ್ಟರು. ಸಚಿವರ ಆಹ್ವಾನವನ್ನ ನಿನ್ನೆ ತಿರಸ್ಕರಿಸಿರುವಂಥದ್ದು ಮುಖಂಡರು. ಇಂದು ಪ್ರತಿಭಟನೆ ಸ್ಥಳದಲ್ಲೇ ರೈತ ಮುಖಂಡರ ಸಭೆ ಇದೆ. ಬೆಂಗಳೂರಿಗೆ ಹೋಗ್ಬೇಕಾ ಬೇಡವಾ ಅಂತ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ. ಸಭೆಗೆ ಹೋಗೋದಾದ್ರೆ ಯಾರೆಲ್ಲ ಹೋಗ್ಬೇಕು ಅಂತ ಚರ್ಚೆಯನ್ನ ಮಾಡಲಿದ್ದಾರೆ. ಒಂದ್ ವೇಳೆ ಸಭೆಗೆ ಹೋಗದಿದ್ರೆ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ. ಸದ್ಯ ಸರ್ಕಾರಕ್ಕೆ ಇಂದು ಸಂಜೆವರೆಗೂ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ರೈತ ಮುಖಂಡರು. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ ಈ ಪ್ರಮುಖ 4 ಜಿಲ್ಲೆಗಳಲ್ಲಿ ಹೋರಾಟಗಾರರು ಹೋರಾಟವನ್ನ ಮುಂದುವರಿಸಿದ್ದಾರೆ. ಅದು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸ್ತಾ ಇರುವಂತದ್ದು. ಇನ್ನು ಗುರ್ಲಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಅರೆಬೆತ್ತಲೆ ಹೋರಾಟವನ್ನ ಕೂಡ ಮಾಡಲಾಗಿದೆ. ನಮ್ಮ ಬೇಡಿಕೆ ಒಂದೇ ಅಚಲವಾಗಿರ್ತಕ್ಕಂಥದ್ದು 3,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಅಂತ ಹೇಳಿ. ಅದ್ರ ಮಾಹಿತಿನ ಅವ್ರಿಗೆ ಪೂರ್ಣ ಗೊತ್ತಿಲ್ಲ. ಎಲ್ಲಾ ಮಾಹಿತಿ ಇದೆ ಸರ್. ಈಗ ಬೆಂಗಳೂರಿಗೆ ಬಾ ಅಂತಂದ್ರೆ ಹಿಂಗಾಗಿ ರೈತ ಸಂಘ ಹಾಳಾಗಿ ಹೋಗ್ಬಿಟ್ಟ. ಒಳ ಸರಿ ರೈತ ಸಂಘದ ಮುಖಂಡರ ಮೇಲೆ ಅಪವಾದಗಳು ಬರ್ತಾವ. ಏನೇ ಘೋಷಣೆ ಆದರೂ ಸಹಿತ ಗುರ್ಲಾಪುರ ಕ್ರಾಸ್ ಒಳಗೆ ಘೋಷಣೆ ಆಗಬೇಕು, ನ್ಯಾಷನಲ್ ಹೈವೇ ಮ್ಯಾಗ ಘೋಷಣೆ ಆಗಬೇಕು, ಜನರ ಮಧ್ಯೆ ಘೋಷಣೆ ಆಗಬೇಕು. ಅದು ಮಾಹಿತಿ ಪೂರ್ಣ ಅವ್ರು ತಿಳ್ಕೊಂಡು ಬರಬೇಕು. ಎಲ್ಲ ಮಾಹಿತಿ ಡಿ.ಸಿ ಅವ್ರು ಕೊಟ್ಟಿರ್ತಾರೆ, ಎಸ್.ಪಿ ಅವ್ರು ಕೊಟ್ಟಿರ್ತಾರೆ, ಎಲ್ಲ ಮಾಹಿತಿ ಇರ್ತದೆ. ಇದೇನಾದ್ರೂ ಮಾಡಿ ಚಾಕಚಕ್ಯತೆಯಿಂದ ಹೋರಾಟವನ್ನು ಹಿಂದೆ ಸರಿಸಿ ಗುರ್ಲಾಪುರ ಕ್ರಾಸ್ ಒಳಗೆ ರೈತರನ್ನು ಒಡಿಸಬೇಕಂತ ಬಂದಿದ್ರು, ಅದು ಸಾಧ್ಯ ಆಗೋದಿಲ್ಲ ಸರ್. 3 ಲಕ್ಷ ಜನರು ಬೀದಿ ಒಳಗೆ ಕುಂತಾರ. ಯಾರ್ಯಾರು ಸಚಿವರದಿರಿ, ಮುಖಂಡರದಿರಿ, ಫ್ಯಾಕ್ಟರಿ ಮಾಲಕರದಿರಿ, ಡಿ.ಸಿ ಅವ್ರಿಗೆ ಗೌರವ ಕೊಟ್ಟು ಚರ್ಚೆ ಮಾಡಿ ನಾಳೆ ಬಂದು ಘೋಷಣೆ ಮಾಡ್ರಿ. ಅಗದಿ ಶಾಂತ ರೀತಿಯಿಂದ ಹೋರಾಟ ಹಿಂದೆ ತಗೊಳ್ತೀವಿ. ಸಚಿವರು ನಾನು ಹೇಳಿನಿ, ಸರಿಯಾಗಿ ಮಾಹಿತಿ ತಿಳ್ಕೊಡ್ರಿ. ಡಿ.ಸಿ ನೇತೃತ್ವದಾಗ ಮೀಟಿಂಗ್ ಮಾಡ್ಕೋರಿ. ನೀವು ಬರ್ಲಿಲ್ಲ ಅಂದ್ರೆ ನಡೀತದ. ನಮ್ಮ ಜಿಲ್ಲಾಧಿಕಾರಿಗಳು ಒಳ್ಳೆಯವರು ಅದಾರ. ನಾಳೆ ಸಾಯಂಕಾಲ ಅವ್ರ ಕಡೆ ನಮ್ಮ ಮಾಹಿತಿ ಇಳಿಸಿದ್ರು ನಾವು ಹೋರಾಟ ಹಿಂದೆ ತಗೊಳ್ತೀವಿ. ಮಹಾರಾಷ್ಟ್ರದೊಳಗ ರಾಜೀವ್ ಶೆಟ್ಟಿ ಅವ್ರ ನೇತೃತ್ವದೊಳಗ, ಕರ್ನಾಟಕದೊಳಗ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗ 2 ರಾಜ್ಯ ಬಂದ್ ಕರೆ ಕೊಡ್ತೀವಿ. ಸಂಪೂರ್ಣ ನ್ಯಾಷನಲ್ ಹೈವೇ ಬಂದ್ ಮಾಡಿ ಅಲ್ಲೇ ಟೆಂಟ್ ಹಾಕಿ 3 ಲಕ್ಷ ಜನ ರಸ್ತೆ ಮೇಲೆ ಬರುವಂತ ಪರಿಸ್ಥಿತಿ ಆಗ್ತದ. ಅದನ್ನ ತಂದ್ಕೋಬೇಡ್ರಿ. ನಮ್ದು ಗಟ್ಟಿ ನಿರ್ಧಾರದ. ಸಾಯಂಕಾಲ ಒಳಗೆ ಬಂದು ನಿರ್ಧಾರ ಹೇಳಿದ್ರೆ ಹೋರಾಟ ಹಿಂದೆ ತಕ್ಕೊಳ್ತೀವಿ. ಅಕಸ್ಮಾತ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಕಬ್ಬು ಬೆಳೆಗಾರರ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಎಚ್.ಕೆ. ಪಾಟೀಲ್ ಅವರು ಬೆಂಗಳೂರಿಗೆ ಬನ್ನಿ, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ತೀರ್ಮಾನ ಮಾಡೋಣ, ಇಲ್ಲಿ ಕುತ್ಕೊಂಡು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಅಲ್ಲಿಗೆ ಬರ್ಬೇಕಾಗಿತ್ತಾ ಅಂತ ಒಂದು ತೀರ್ಮಾನವನ್ನ ಅಥವಾ ಒಂದು ಮನವೊಲಿಕೆ ಮಾಡುವಂತ ಕೆಲಸವನ್ನ ಯಾಕೆ ಮಾಡಕ್ಕಾಗ್ಲಿಲ್ಲ? ನಿನ್ನೆ ಏನೇನೆಲ್ಲ ಆಯ್ತು, ಇವತ್ತು ಯಾವ ರೀತಿಯಾಗಿ ಹೋರಾಟ ಮುಂದುವರಿತಾ ಇದೆ? ಖಂಡಿತವಾಗ್ಲೂ ಪೃಥ್ವಿ, ಇವತ್ತು 8ನೇ ದಿನಕ್ಕೆ ಈ ಒಂದು ಹೋರಾಟ ಕಾಲಿಟ್ಟಿರ್ತಕ್ಕಂಥದ್ದು. ಸೊ ನಿನ್ನೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಯಾಕಂತಂದ್ರೆ ಕಳೆದ 7 ದಿನದಲ್ಲೂ ಕೂಡ ನಾವು ನಿರಂತರವಾದಂತಹ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಜಿಲ್ಲೆಯಿಂದ ಜಿಲ್ಲೆಗಳಿಗೆ ವ್ಯಾಪಿಸ್ತಾ ಇದೆ, ತಾಲೂಕಿನ ತಾಲೂಕು ಲೆವೆಲ್ಗೆ ವ್ಯಾಪಿಸ್ತಾ ಇದೆ. ಇಷ್ಟಿದ್ರೂ ಸಹ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಬಂದಿರಲಿಲ್ಲ. ಆದ್ರೆ ಯಾವಾಗ ಸ್ವತಃ ಮುಖ್ಯಮಂತ್ರಿಗಳು ಹೇಳಿ ನಾವು ಅದನ್ನ ಕಳಿಸ್ತೀವಿ, ಅಲ್ಲೇ ಸಂಧಾನ ಸಭೆಯನ್ನ ಮಾಡಿಸ್ತೀವಿ, ಅವ್ರನ್ನ ಬೇಡಿಕೆಗಳು ಈಡೇರಿಸುವಂತ ಒಂದು ಭರವಸೆನ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ನಿನ್ನೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಸಂಜೆ ಹೊತ್ತಿಗೆ ನಮ್ಮ ಸಮಸ್ಯೆಗಳ ಬಗೆಹರಿತವೆ ಅನ್ನುವಂತ ಕಾನ್ಫಿಡೆಂಟಲ್ ರೈತರಿದ್ರು. ಆದ್ರೆ ಯಾವಾಗ ಎಚ್.ಕೆ. ಪಾಟೀಲ್ ಅವ್ರು ಬಂದು ನೀವು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಲ್ಲೇ ಕೂತ್ಕೊಂಡು ಮಾತಾಡೋಣ, ಮುಖ್ಯಮಂತ್ರಿಗಳ ಮುಂದೆ ಮಾತಾಡೋಣ ಅನ್ನುವಂತ ಮಾತನ್ನ ಹೇಳಿದಂತ ಸಂದರ್ಭದಲ್ಲಿ ಸಾಕಷ್ಟು ರೈತರಿಗೆ ಇವತ್ತು ರೊಚ್ಚಿಗೆ ಹೇಳುವಂತ ಕೆಲಸನೂ ಆಯ್ತು, ನಿರಾಶೆಗಳಾಯ್ತು. ಯಾಕಂತಂದ್ರೆ ನೀವು ಎಚ್.ಕೆ. ಪಾಟೀಲ್ ಹಿರಿಯ ಸಚಿವರು, ಕಾನೂನು ತಜ್ಞರಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಒಂದು ಅಟ್ಲೀಸ್ಟ್ ಕಾರ್ಖಾನೆ ಮಾಲೀಕರ ಅಲ್ಲಿ ಸಭೆಯನ್ನ ಕರೆಸ್ತೀನಿ, ನಾಳೆನೆ ಕರೆಸ್ತೀನಿ, ನೀವು ಕೂಡ ಬನ್ನಿ, ಇಲ್ಲೇ ಮಾತನಾಡೋಣ ಅಥವಾ ಇಲ್ಲೇ ಏನಾದ್ರೂ ಒಂದು ಡಿಸಿಷನ್ ಮಾಡೋಣ ಅನ್ನುವಂತ ಒಂದು ಸಮಾಧಾನಕರ ಮಾತನ್ನ ಹೇಳಿದ್ರೆ ಸೊ ಇವು ಪ್ರತಿಭಟನೆ ಮುಂದುವರಿತಾ ಇರಲಿಲ್ಲ. ಆದ್ರೆ ಸರ್ಕಾರ ಒಂದ್ ರೀತಿ ಎಲ್ಲೋ ನಿರ್ಲಕ್ಷ್ಯ ತೋರ್ತಾ ಇದೆ. ನೋಡೋಣ, ಮಾಡೋಣ ಅಂದ್ರೆ ಭರವಸೆ ಕೊಡೋ ನಿಟ್ಟಿನಲ್ಲೇ ಅವರ ಮಾತುಗಳು ಬಂತು ಹೊರತಾಗಿ ನಾವು ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಯಾವುದೂ ಕೂಡ ಮಾತು ಬರಲಿಲ್ಲ. ಆದ್ರೆ ಇವತ್ತು ರೈತ ಸಂಘಟನೆಯವರು ಸರಾಸಗಟ್ಟವಾಗಿ ನಾವು ಬೆಂಗಳೂರಿಗೆ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ ಅನ್ನುವಂತ ಮಾತನ್ನ ಕಡ್ಡಿತುಂಡಾಗಿ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಜನ ಚದುರುತ್ತಾರೆ, ಇಲ್ಲಿ ಸೇರಿರ್ತಕ್ಕಂಥ ಜನ ರೈತ ಸಂಘಟನೆಗಳ ಮುಖಂಡರ ಮೇಲೆ ಅಪನಂಬಿಕೆಯನ್ನ ಪಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಹಿಂದೆ ಸಾಕಷ್ಟು ಈ ಬಾರಿ ಇಂತಹ ಘಟನೆಗಳು ನಮ್ಮ ಜೊತೆಗೆ ನಡೆದು ಹೋಗಿದ್ದಾವೆ. ಸೊ ಆ ಕಾರಣಕ್ಕಾಗಿ ನಾವು ಬರೋದಿಲ್ಲ, ನಮ್ಮ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀವಿ. ಆದ್ರೆ ಇವತ್ತು ಸಂಜೆವರೆಗೂ ಕೂಡ ಟೈಮ್ ಇದೆ, ಸರ್ಕಾರ ಏನಾದ್ರೂ ಚಿಂತನೆ ಮಾಡುತ್ತಾ ಅನ್ನುವಂಥದ್ದು
ಕಾದ್ ನೋಡ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಇವತ್ತು ರೈತ ಸಂಘಟನೆ ಮುಖಂಡರು ಇರ್ತಕ್ಕಂಥದ್ದು. ಯಾಕಂತಂದ್ರೆ ಲಕ್ಷಾಂತರ ಜನ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಹೋಗ್ಬಿಟ್ರೆ ಸೊ ರಾಜ್ಯದಲ್ಲಿ ಸಂಚಾರ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗುತ್ತೆ, ಸಮಸ್ಯೆಗಳಾಗ್ತವೆ, ಮತ್ ಬೇರೆ ಬೇರೆ ಸ್ವರೂಪ ಆ ಒಂದು ನಡೀತಾ ಇದೆಯಲ್ಲ ಲೋಹಿತ್, ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರೇ ಅಧಿಕೃತವಾಗಿ ಹೇಳಿದ್ದಾರೆ ಆ ಭಾಗದ ಸಚಿವರುಗಳನ್ನ ಕಳಿಸ್ತೀವಿ, ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಕಳಿಸ್ತೀವಿ, ಅವ್ರು ಕೂತ್ಕೊಂಡು ಮಾತುಕತೆ ಮಾಡ್ತಾರೆ ಅಂತ. ಅಂದ್ರೆ ಬೆಳಗಾವಿ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬಾಗಲಕೋಟೆಯಲ್ಲಿ ತಿಮ್ಮಾಪುರ್ ಅವರು, ವಿಜಯಪುರದಲ್ಲಿ MB ಪಾಟೀಲ್ ಅವರು, ಇವ್ರನ್ನೆಲ್ಲ ಕಳಿಸ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಹೋರಾಟ ವ್ಯಾಪಿಸ್ತಾ ಇದೆಯಲ್ಲ, ಯಾಕೆ ಬರ್ತಾ ಇಲ್ಲ, ಯಾಕೆ ಇವ್ರನ್ನ ಮಾತನಾಡಿಸುವಂತ ಧೈರ್ಯವನ್ನ ತೋರಿಸ್ತಾ ಇಲ್ಲ ಇವರು ಅಂತ? ಭಯ ಶುರು ಆಗ್ಬಿಟ್ಟಿದ್ಯಾ, ಏನಾದ್ರೂ ಆಗ್ಬಿಡುತ್ತೆ ಅಂತ? ಪೃಥ್ವಿ, ಈಗ ಸಮಸ್ಯೆ ಏನಾಗಿದೆ ಅಂತಂದ್ರೆ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಿದಾರೋ ಅವ್ರದೇ 2 ಕಾರ್ಖಾನೆ ಇದಾವೆ. ಸೊ ಹಾಗಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಂತ ಸಂದರ್ಭದಲ್ಲಿ ರೈತರು ಸಾಮಾನ್ಯವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಮೊದಲು 3,500 ದರವನ್ನ ಘೋಷಣೆ ಮಾಡಿದ್ರೆ ಇಡೀ ಜಿಲ್ಲೆಯ ಕಾರ್ಖಾನೆ ಮಾಲೀಕರು ದರವನ್ನ ಘೋಷಣೆ ಮಾಡ್ತಾರೆ. ಯಾಕಂತಂದ್ರೆ ಇವತ್ತು ಸಚಿವರು ಕೊಡ್ತಾ ಇದ್ದಾರೆ, ನಾವ್ ಯಾಕೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ದರವನ್ನ ಘೋಷಣೆ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಸಚಿವರು ಅಲ್ಲಿ ಜಸ್ಟ್ 20 ಕಿಲೋಮೀಟರ್ ಆ ಗುರ್ಲಾಪುರ ಏನು ಹೋರಾಟ ನಡೀತಾ ಇದೆ ಅಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಗೋಕಾಕ್ ನಗರದಲ್ಲಿ ಅವರು ವಾಸ ಮಾಡ್ತಾರೆ. ಅಲ್ಲಿಂದ ಅವ್ರಿಗೆ ಬಂದು ಅವ್ರು ಹೋಗೋದಕ್ಕೆ ಇದುವರೆಗೂ ಕೂಡ ಪುರ್ಸತ್ ಸಿಕ್ಕಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಹೆಸರು ಅವರು ಕೂಡ 2 ಕಾರ್ಖಾನೆಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಬಂದು ಅಟ್ಲೀಸ್ಟ್ ರೈತರ ಜೊತೆಗೆ ಮಾತುಕತೆ ಮಾಡೋಣ ಬನ್ನಿ ಅಂತ ಕರೆದಿದ್ರೆ ಇವರು ರೈತ ಮುಖಂಡರು ಖುಷಿಯಾಗಿ ಹೋಗ್ತಾ ಇದ್ರು. ಏನಂತಂದ್ರೆ ನಮ್ಮ ಸಚಿವರು ನಮ್ಮವ್ರು ಕರಿತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಅವರು ಈ ಕಡೆ ಬರೋದ್ ಬಿಡಿ, ಈ ಕಡೆ ತಲೆನೂ ಕೂಡ ಹಾಕ್ತಾ ಇಲ್ಲ, ಈ ವಿಚಾರವಾಗಿ ಮಾತು ಕೂಡ ಆಡ್ತಾ ಇಲ್ಲ. ಅವ್ರು ಹೇಳುವಂತದ್ದು ಒಂದೇ, ನಾವು ಎಲ್ಲವನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದೀವಿ, ಅವರೇ ಮಾತಾಡ್ತಾರೆ, ಅವರೇ ಬಗೆಹರಿಸ್ತಾರೆ. ಅರೆ ನೀವು ಸರ್ಕಾರ ಯಾಕೆ ಬೇಕು ಅನ್ನುವಂತ ಪ್ರಶ್ನೆನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಜಿಲ್ಲಾಧಿಕಾರಿಗಳು ಮಾಡೋದಾದ್ರೆ ಸರ್ಕಾರದ ಪ್ರತಿನಿಧಿಗಳಾಗಿ ನೀವು ಸಚಿವರುಗಳಾಗಿ ನೀವೇನ್ ಮಾಡ್ತೀರಿ ಅನ್ನುವಂತ ಪ್ರಶ್ನೆನ ಇವತ್ತು ರೈತರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಹೋರಾಟ ಅಂತಂದ್ಮೇಲೆ ಇವತ್ತು ಬಹುತೇಕ ಇಡೀ ಜಿಲ್ಲೆಯಾದಂತ ನಾವು ಪರಿಸ್ಥಿತಿಯನ್ನು ನೋಡಿದ್ರೆ 80% ಈ ಒಂದು ಕಬ್ಬನ್ನ ಬೆಳೀತಾರೆ. ಯಾಕಂತಂದ್ರೆ ಮಲಪ್ರಭಾ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಘಟಪ್ರಭಾ ನದಿ ಆಗಿರ್ಬೋದು, ಈ ಎಲ್ಲಾ ಬೆಲ್ಟ್ಗಳಲ್ಲೂ 80% ಇವತ್ತು ಕಬ್ಬು ಬೆಳೆಗಾರರೇ ಇರ್ತಕ್ಕಂಥದ್ದು. ಮೆಜಾರಿಟಿ ಕಬ್ಬನ್ನ ಬೆಳೀತಾರೆ. ಸೊ ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ 26 ಸಕ್ಕರೆ ಕಾರ್ಖಾನೆಗಳು ಆಪರೇಟ್ ಆಗ್ತಾ ಇದಾವೆ. ಸೊ ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ನೋಡಿದ್ರೆ ಸುಮಾರು 20ಕ್ಕೂ ಹೆಚ್ಚು ಕಾರ್ಖಾನೆಗಳು ಇವತ್ತು ರಾಜಕೀಯ ನಾಯಕರ ಕೈಯಲ್ಲೇ ಇರ್ತಕ್ಕಂಥ. ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ 3,500 ಅನ್ನುವಂಥದ್ನಾದ್ರೂ ತಿಳಿಸ್ಕೊಡ್ಬೇಕಲ್ವಾ? ಈಗ ಅಕಸ್ಮಾತ್ ಲಾಸ್ ಆಗೋದೇ ಆದ್ರೆ ಯಾಕೆ ಲಾಸ್ ಆಗ್ತಾ ಇದೆ, ಅಥವಾ ಎಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಅಥವಾ ನಮ್ಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ 3,500 ಅನ್ನುವಂಥದ್ದನ್ನ ಮನದಟ್ಟಾದ್ರೂ ಮಾಡ್ಬೇಕಲ್ಲ, ಅದನ್ನು ಕೂಡ ಮಾಡ್ತಾ ಇಲ್ಲ. ಇನ್ನು ಒಂದ್ ಕಡೆ ವಿಜೇಂದ್ರ ಬಂದಿದ್ರು, ವಾಪಸ್ ಹೋದ್ರು, ಈಗ ಅವ್ರ ವಿರುದ್ಧನೂ ಕೂಡ ಯಾವ ರೀತಿಯಾದಂತಹ ಆಕ್ರೋಶ. ಮತ್ತೊಂದ್ ಕಡೆ ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ನಿಂತ್ಕೊಂಡು ಲೋಕಸಭಾ ಸದಸ್ಯರಾದ್ರಲ್ಲ ಜಗದೀಶ್ ಶೆಟ್ಟರ್ ಅವರು, ಅವ್ರೆಲ್ಲಿ ಕಣ್ಮರೆ ಆಗ್ಬಿಟ್ಟಿದ್ದಾರೆ ಅಂತ ಯಾಕೆ ಕಾಣಿಸ್ತಾ ಇಲ್ವಂತ ಅವ್ರಿಗಿಲ್ಲಿ? ಇವತ್ತು ಯಾರು ಕೂಡ ಬರಕ್ಕೆ ರೆಡಿ ಅಲ್ಲ. ಜಗದೀಶ್ ಶೆಟ್ಟರ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ರು, ಬಂದಾದ್ಮೇಲೆ ಅವರು ಅಷ್ಟೇ ರಾಜಕಾರಣ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅವರು ಮುಗಿ ಬೀಳುವಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಸೊ ನಮ್ಮವ್ರಿಗೆ ನಾವು ಹೇಳ್ತೀವಿ ಅನ್ನುವಂತ ಧೈರ್ಯ ಯಾರಿಗೂ ಕೂಡ ಇಲ್ಲ ಇಲ್ಲಿ. ಸೊ ನಾವು ಈ ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗುತ್ತೆ, ಸರ್ಕಾರನೇ ತೀರ್ಮಾನ ತಗೋಬೇಕಾಗುತ್ತೆ, ಸರ್ಕಾರ ಬೋಲ್ಡ್ ಆಗಿ ವಿಚಾರ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ ಹೊರತಾಗಿ ನಾವು ಇಲ್ಲ ನಮ್ಮವ್ರಿಗೆ ನಾವು ಹೇಳ್ತೀವಿ, ಮೊದಲು ನಮ್ಮವ್ರನ್ನ ಕಡೆಯಿಂದ ನಾವು ಘೋಷಣೆ ಮಾಡಿಸ್ತೀವಿ, ಅದಾದ ಬಳಿಕ ಅವರು ಕೂಡ ಮಾಡ್ಬೇಕಾಗತ್ತೆ ಅನ್ನುವಂತ ಧೈರ್ಯ ಯಾರು ಕೂಡ ಇಲ್ಲಿ ಮಾಡಲ್ಲ. ಯಾಕಂತಂದ್ರೆ ಇವರೆಲ್ಲರೂ ಕೂಡ ತಮ್ಮ ಬಿಸ್ನೆಸ್ ಗಳು ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರೆ. ರೈತರು ಯಾರು ಕೂಡ ನಮ್ಗೆ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಯಾಕೆ ಪಕ್ಕದಲ್ಲಿ ಮಹಾರಾಷ್ಟ್ರದವ್ರು ಕೊಡ್ತಾ ಇದಾರಲ್ಲ, ಇವಾಗ ಮಹಾರಾಷ್ಟ್ರದವ್ರು 3,500 ಕೊಡ್ತಾರೆ, ಇವ್ರಿಗೆ ಕೊಡಕ್ಕೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಇವತ್ತು ಸಹಜವಾಗಿ ರೈತರು ಕೇಳ್ತಾರೆ. ಅವರು ಓಪನ್ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ, ಓಪನ್ ಪೇಪರ್ ಅಲ್ಲಿ ಜಾಹೀರಾತುಗಳನ್ನ ಕೊಡ್ತಾ ಇದ್ದಾರೆ. ನಾವು 3,500 ಕೊಡ್ತೀವಿ, ನಾವು ನಮ್ ಕಬ್ಬು ಕೊಡಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವ್ರುಗಳು ಮಾಡ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ಹೇಗಾಗಿದೆ, 3,200 ರೂಪಾಯಿ ಕೊಡಕ್ ರೆಡಿ ಇದ್ದಾರೆ ಸರ್ಕಾರ, ಅಥವಾ ಒಂದು ಸಂಧಾನ ಆಗ್ಬೇಕಾಗಿದೆ ಅಷ್ಟೇ. ಇನ್ನೊಂದು 100 ರೂಪಾಯೋ 200 ರೂಪಾಯಿ ಜಾಸ್ತಿ ಆದ್ರೆ ಈ ಒಂದು ಇಡೀ ಸಮಸ್ಯೆನೇ ಬಗೆಹರಿದೋಗುತ್ತೆ. ಬೇರೆ ಯಾವ ಬೇಡಿಕೆಗಳನ್ನು ಇವತ್ತು ರೈತರು ಕೇಳ್ತಾ ಇಲ್ಲ. ಬೇರೆ ಬೇಡಿಕೆಗಳು ಮುಂದೆ ನೋಡೋಣ ಅನ್ನುವಂತ ಮಾತನ್ನ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದಾರೆ. 3,200 ರೂಪಾಯಿಗೆ ಬಂದಿದ್ದೀರಿ, ಇನ್ನು 200 ರೂಪಾಯಿ ಬಂದ್ರೆ ನಾವು ಅಥವಾ ಇಬ್ರು ಕೂಡ್ಕೊಂಡು ಒಂದು ಮಿಡಲ್ ಏನಾದ್ರು ಬಂದ್ರೆ ಆಗೋಗುತ್ತೆ. ಆದ್ರೆ ಸಂಧಾನ ಮಾಡಿಸೋರು ಯಾರು ಅನ್ನುವಂತ ಈಗ ಪ್ರಶ್ನೆ ಬಂದಿರ್ತಕ್ಕಂಥದ್ದು. ಸಂಧಾನ ಮಾಡಿಸೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಆದ್ರೆ ಬರೀ ಜಿಲ್ಲಾಧಿಕಾರಿಗಳು ಮಾತ್ರ ಮೇಲೆ ಬಿಟ್ಬಿಟ್ರೆ ಆಗತ್ತಾ? ಯಾಕಂತಂದ್ರೆ ಇವತ್ತು ರಾಜಕಾರಣಿಗಳ ಐಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳೇ ಅವ್ರ ವಿರುದ್ಧ ಹೇಗೆ ಮಾತಾಡಕ್ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಇವತ್ತಿದಾವೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಿ ಜಿಲ್ಲಾಧಿಕಾರಿಗಳೇ ಮಾಡ್ತಾರೆ ಅಂತಂದ್ರೆ ಆಗಲ್ಲ. ಯಾಕಂದ್ರೆ ಸಚಿವರ ವಿರುದ್ಧ ಅವ್ರು ಮಾತಾಡಕ್ಕಾಗತ್ತಾ? ಆಗೋದಿಲ್ಲ. ಸೊ ಹಾಗಾಗಿ ಸ್ವತಃ ಹಿರಿಯ ಸಚಿವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಇಡೀ ಸರ್ಕಾರವನ್ನೇ ಮೇಂಟೈನ್ ಮಾಡ್ತಾರೆ. ಸರ್ಕಾರ ಇವತ್ತು ಹೇಗಾಗಿದೆ ಅಂತಂದ್ರೆ 2ನೇ ಮುಖ್ಯಮಂತ್ರಿ ಅಂತಾನೆ ಅವ್ರು ಪ್ರೊಜೆಕ್ಟ್ ಆಗ್ತಾ ಇದಾರೆ. ಸೊ ಅಂತ ಹಿರಿಯ ಸಚಿವರು ಇರ್ಬೇಕಾದ್ರೆ ಅವ್ರೊಂದು ಕರೆದು ಮಾತನಾಡಬೇಕಾಗಿತ್ತು. ಇಲ್ಲಪ್ಪ ಅವ್ರು 800 ಕೊಡಕ್ ರೆಡಿ ಇದಾರೆ, ನೀವು 400 ಕೇಳ್ತಾ ಇದ್ರಿ, ಒಂದ್ ಮಧ್ಯದಲ್ಲಿ ಏನಾದ್ರು ಒಂದು ಮಾತನಾಡ್ಕೊಂಡು ಈ ಸತಿ ಇಷ್ಟ ಆಗುತ್ತೆ ಮುಂದೆ ಮತ್ತೆ ನೋಡೋಣ ಅನ್ನುವಂತ ಒಂದು ಭರವಸೆನ ಕೊಟ್ಟಿದ್ರೆ ಖಂಡಿತವಾಗ್ಲೂ ಇವತ್ತು ರೈತರು ಒಪ್ಕೊಳ್ತಾ ಇದ್ರು. ಯಾಕಂದ್ರೆ ಈಗಾಗಲೇ 200 ರೂಪಾಯಿ ಸಿಗ್ತಾ ಇದೆ. ಸೊ ಖಂಡಿತವಾಗಿ ಒಪ್ಕೊಳ್ತಾ ಇದ್ರು. ಆದ್ರೆ ಸಂಧಾನ ಮಾಡಿಸೋರು ಯಾರು ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ನೋಡಿದ್ರೆ ಅವರು ಸತೀಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ಮೈ ಮೇಲೆ ತಗೊಳ್ತಾ ಇಲ್ಲ, ರೈತರು ಕೂಡ ಕೇಳ್ತಾ ಇಲ್ಲ. ಸೊ ಹೀಗಾಗಿದೆ ಈ ಬೆಳಗಾವಿ ಜಿಲ್ಲೆ
ರೈತರ ಪರಿಸ್ಥಿತಿ. ತಮ್ಮ ಜಿಲ್ಲೆಯ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಆಗದೆ ಹೋಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಇನ್ನು ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ರೆ ಏನ್ ಕತೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಈ ಸಂದರ್ಭದಲ್ಲೂ ಕೂಡ ಉಡ್ಕೊಳ್ಳುತ್ತೆ. ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ.